ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಯಲ್ಲಿ ನಾಗೇಂದ್ರ ಬಾಬು ಕೂಡ ಇದ್ದಾರೆ. ವೆಲ್ಕಮ್ ನಾಗೇಂದ್ರ ಬಾಬು. ಕೋವಿಡ್ ಸಮಯದಲ್ಲಿ ಆಗಿರುವಂತ ಅಕ್ರಮದ ಬಗ್ಗೆ ಕಾಂಗ್ರೆಸ್ ಇದನ್ನ SIT ಕೊಡೋ ತೀರ್ಮಾನವನ್ನು ಮಾಡಿದೆ. ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನಕ್ಕೆ ಬರಲಾಗಿದೆ. ಕೊರೋನಾ ಹಗರಣದ ವಿರುದ್ಧ ಕಾಂಗ್ರೆಸ್ ಸಮರವನ್ನ ಸಾರಿದೆ. ಕೋವಿಡ್ ಹಗರಣದ ಬಗ್ಗೆ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ಸಿಎಂ. ಪುನಃ ಮಧ್ಯಂತರ ವರದಿಯ ಕುರಿತು ಗಂಭೀರ ಚರ್ಚೆ ಮಾಡಿದ್ದಾರೆ. ಬಿಜೆಪಿ ಅವಧಿಯಲ್ಲಿ PPE ಕಿಟ್ ಖರೀದಿಯಲ್ಲಿ ಅಕ್ರಮ ಆಗಿದೆ. ಖಾಸಗಿ ಲ್ಯಾಬ್ಗಳಿಗೆ ನಿಯಮ ಬಾಹಿರವಾಗಿ ಹಣ ಸಂದಾಯ ಆಗಿದೆ. ಸುಳ್ಳು ಸಾವಿನ ಸಂಖ್ಯೆ ಕುರಿತು ಸಿಎಂ ಸಮಾಲೋಚನೆಯನ್ನ ಮಾಡಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ. ಒಂದೊಂದೇ ಅಂಶಗಳನ್ನ ಇಟ್ಕೊಂಡು ಈಗ ಇದನ್ನ ಸಂಪೂರ್ಣ ತನಿಖೆ ಕೊಡೋ ತೀರ್ಮಾನಕ್ಕೆ ಬಂದಿದ್ದಾರೆ. ನೋಡಿ, ಮೈಕಲ್ ಡಿ ಕುನ್ನಾ ಅವರ ವರದಿ, ಆ ವರದಿಯಲ್ಲಿ ಒಂದು ಅಂಶ ಇತ್ತು, ಪ್ರಾಸಿಕ್ಯೂಷನ್ ಅವಶ್ಯಕತೆ ಇದೆ ಅಂತೇಳಿ ಶಿಫಾರಸನ್ನ ಮಾಡಲಾಗಿತ್ತು. ಮೈಕಲ್ ಡಿ ಕುನ್ನಾ ಅವರ ವರದಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ, ಅಂದರೆ ಫಸ್ಟ್ ಫೇಸ್ ಅಂತ ನಾವು ಕರಿತೀವಲ್ಲ, ಆ ಸಂದರ್ಭದಲ್ಲಿ CM ಆಗಿದ್ದಂಥವರು BS ಯಡಿಯೂರಪ್ಪ ಅವರು, ಆರೋಗ್ಯ ಸಚಿವರಾಗಿದ್ದು ಶ್ರೀರಾಮುಲು ಅವರು. ಈ ಸಂದರ್ಭದಲ್ಲಿ ಬಹುಕೋಟಿ ಅವ್ಯವಹಾರ ನಡೆದಿತ್ತು ಅನ್ನೋ ಆರೋಪ ಇತ್ತು. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖಾ ಸಂಸ್ಥೆ ರಚನೆ ಮಾಡಿ, ಅಂದರೆ ಮೈಕಲ್ ಡಿ ಕುನ್ನಾ ಅವರ ಆಯೋಗವನ್ನು ರಚನೆ ಮಾಡಿ ತನಿಖೆ ಮಾಡಿ ಒಂದು ವರದಿಯನ್ನು ಕೊಡಿ ಅಂತ ಹೇಳಿದರು. ಈಗ ಆ ವರದಿ ಸರ್ಕಾರದ ಕೈ ಸೇರಿತ್ತು. ಗಂಭೀರವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ನೋಡಿ, ಚೈನಾ ಮೂಲದ ಒಂದು ಖಾಸಗಿ ಕಂಪನಿಗೆ PPE ಕಿಟ್ ಖರೀದಿಗೆ ಇವರು ಹಣವನ್ನು ಸಂದಾಯ ಮಾಡಿದರು. ಅಲ್ಲಿ ಮೈಕಲ್ ಡಿ ಕುನ್ನಾ ಅವರ ವರದಿಯಲ್ಲಿ ಬಹಳ ಪ್ರಮುಖವಾಗಿ ಉಲ್ಲೇಖ ಮಾಡಿದ್ದ ಅಂಶ ಅಂತಂದರೆ, ಅಲ್ಲಿ ಅಂಶ ಮಾಡಿದ್ದ ಉಲ್ಲೇಖ ಏನು ಅಂತಂದರೆ, ಇವರು ಚೀನಾ ಮೂಲದ ವಿದೇಶಿ ಕಂಪನಿಗಳಿಗೆ 2700 ರೂಪಾಯಿ ಅಂತೇಳಿ ಕೊಟೇಶನ್ ತಗೊತಾರೆ. ಆದರೆ ದೇಶೀಯವಾಗಿ 400 ರೂಪಾಯಿ 500 ರೂಪಾಯಿಗೆ ಸಿಗ್ತಾ ಇರುತ್ತೆ. ಯಾವುದೇ ಟೆಂಡರನ್ನು ಕರೆದಿಲ್ಲ. ಟ್ರಾನ್ಸ್ಪೋರ್ಟೇಷನ್ ಅಂತೇಳಿ ಅಲ್ಲಿ ಓವರಾಲ್ ಆಗಿ ಪ್ರೈಸ್ ಫಿಕ್ಸ್ ಮಾಡಿದ್ಮೇಲೆ ಇವರು ಅಡಿಷ್ನಲ್ ಆಗಿ ಎಷ್ಟು ಹಣವನ್ನು ಕೊಟ್ಟಿದ್ದಾರೆ. ಒಂದಷ್ಟು PPE ಕಿಟ್ ಸಂದಾಯ ಆಗೇ ಇಲ್ಲ. ಯಾವುದಕ್ಕೂ ಕೂಡ ಕ್ರಮವನ್ನು ತಗೊಂಡಿಲ್ಲ. ಇಲ್ಲಿ ಹಣದಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣದಲ್ಲಿ ವ್ಯತ್ಯಾಸ ಕಂಡು ಬಂದಿದೆ. ಹಾಗಾಗಿ ಈಗ ಪ್ರಮುಖವಾಗಿ ಪ್ರಾಸಿಕ್ಯೂಷನ್ ಅವಶ್ಯಕತೆ ಇದೆ ಅಂತ ಹೇಳಿ ಶಿಫಾರಸನ್ನು ಮಾಡಿದರು. ಇದನ್ನು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅತ್ಯಂತ ಗಂಭೀರವಾಗಿ ಚರ್ಚೆನ ಕೂಡ ನಡೆಸಲಾಗಿದೆ. SIT ರಚನೆ ಮಾಡ್ಬೋದು, ಯಾವುದೇ ಕ್ಷಣದಲ್ಲಿ ತನಿಖೆಗೆ ಸರ್ಕಾರ ಸೂಚನೆ ಕೂಡ ಕೊಡ್ಬೋದು ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಇನ್ನು ಕೋವಿಡ್ ಅಕ್ರಮದ ತನಿಖೆಗೆ SIT ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಕಲ್ ಡಿ ಕುನ್ನಾ ಅವರ ವರದಿಯನ್ನು ಆಧರಿಸಿ SIT ರಚನೆ ಆಗುತ್ತೆ. ರಾಜ್ಯ ಸರ್ಕಾರ ತೀರ್ಮಾನಕ್ಕೆ ಬಂದಿದೆ SIT ರಚನೆ ಮಾಡೋದಕ್ಕೆ. CM ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಕೋವಿಡ್ ಅಕ್ರಮದ ವಿಚಾರವಾಗಿ ಈ ಸುಳಿವನ್ನು ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ವಾರದ ಹಿಂದೆನೇ ಕೊಟ್ಟಿದ್ರು. ಅದೇ ರೀತಿಯಾಗಿ ಬಳ್ಳಾರಿಯಲ್ಲಿ ಮಾತಾಡಬೇಕಾದ್ರೆ CM ಸಿದ್ದರಾಮಯ್ಯ ಅವರು ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿ ಅಲ್ಲಿ ಭಾಷಣವನ್ನು ಕೂಡ ಮಾಡಿದರು. ಕೋಟಿ ಹಣ, ಒಂದಲ್ಲ ಎರಡಲ್ಲ, 7,000 8,000 ಅಷ್ಟು ಅವ್ಯವಹಾರ ಆಗಿದೆ ಎನ್ನುವ ವಿಚಾರಗಳು, ಆರೋಪಗಳು ಕೇಳಿ ಬಂದಿತ್ತು. ಈಗ SIT ರಚನೆಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಯಾವಾಗ SIT ರಚನೆ ಆಗುತ್ತೆ, ಯಾವಾಗಿಂದ ತನಿಖೆ ಆಗಬಹುದು? ನಾಗೇಂದ್ರ ಬಾಬು, ಕರೋನಾ ಅಕ್ರಮ ಸಂಬಂಧಪಟ್ಟ ಉಪಕರಣ ಖರೀದಿ ಸೇರಿದಂತೆ ಕರೋನಾ ಕಾಲದ ನಿರ್ವಹಣೆ ಸಂಬಂಧಪಟ್ಟ ಅಕ್ರಮಗಳ ಬಗ್ಗೆ ಮೈಕಲ್ ಡಿ ಕುನ್ನಾ ಕೊಟ್ಟಿರುವಂಥ ವರದಿಯ ನಂತರ ಏನು ಮಾಡ್ತಾರೆ ಸರ್ಕಾರ ಅನ್ನೋಂಥದ್ದು. ಮೊದಲು ಮಧ್ಯಂತರ ವರದಿ ಕೊಟ್ಟಂಥ ಸಂದರ್ಭದಲ್ಲಿ ಯಾರ ಹೆಸರುಗಳು ಕೂಡ ಆಗ ಬಹಿರಂಗ ಆಗಿರಲಿಲ್ಲ. ಆ ಸಂಬಂಧಪಟ್ಟಂತೆ ಆಗ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿರಲಿಲ್ಲ. ಯಾವಾಗ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ಅವರ ಹೆಸರು ಆ ವರದಿಯಲ್ಲಿರುವಂಥದ್ದು, ಆ ವರದಿಯಲ್ಲಿ ಬಹಳ ಪ್ರಮುಖವಾಗಿ ಪ್ರಾಸಿಕ್ಯೂಷನ್ಗೆ ಕೊಡಬೇಕು, ಇವರು ಈ ಅಕ್ರಮದಲ್ಲಿ ಸಂಬಂಧಪಟ್ಟಂತೆ ಭಾಗಿಯಾಗಿದ್ದಾರಂತೆ ಯಾವಾಗ ಮೈಕಲ್ ಡಿ ಕುನ್ನಾ ಅವರು ವರದಿಯಲ್ಲಿ ಶಿಫಾರಸು ಮಾಡಿದ್ರು, ಆಗ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು. ಈಗ ಮುಂದಿನ ತೀರ್ಮಾನ ಏನು ಮಾಡ್ತಾರೆ ಸರ್ಕಾರ ಸಾಕಷ್ಟು ಚರ್ಚೆಯ ವಿಚಾರ ಆಗಿತ್ತು. ಇಂದು ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ವರದಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಸಾಕಷ್ಟು ಸಮಾಲೋಚನೆ ಆಯಿತು. ಅಂತಿಮವಾಗಿ ಎಲ್ಲರ ಸಲಹೆ ಪಡೆದ ನಂತರ
SIT ತನಿಖೆಗೆ ಈಗ ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದು, ತೀರ್ಮಾನ ಮಾಡಿರುವಂಥದ್ದು. ಈಗ ಇರುವಂತ ಪ್ರಶ್ನೆ ಇದೇ, ಯಡಿಯೂರಪ್ಪ ಸೇರಿದಂತೆ ಶ್ರೀರಾಮುಲು ಸೇರಿದಂತೆ ಯಾರು ಕರೋನಾ ಕಾಲದ ಅಕ್ರಮ ಸಂಬಂಧಪಟ್ಟಂತೆ ಮೈಕಲ್ ಡಿ ಕುನ್ನ ಕೊಟ್ಟಿರುವಂಥ ವರದಿಯಲ್ಲಿ ಯಾರ್ಯಾರು ಹೆಸರಿದೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತ ಸಾಧ್ಯತೆ ಇರುವಂಥದ್ದು. ಈ SIT ತನಿಖೆಯಿಂದ ಈಗ ಅವರ ವಿಚಾರಣೆ ಕೂಡ ನಡೆಸುವಂತ ತೀರ್ಮಾನಕ್ಕೆ ಬರುವಂಥದ್ದು. ಯಾಕಂದ್ರೆ SIT ರಚನೆ ಆದ ನಂತರ ಯಾರ್ಯಾರು ಆರೋಪಿಗಳ ಹೆಸರಿದೆ ಅವರೆಲ್ಲರೂ ಕೂಡ ಕರೆದು ವಿಚಾರಣೆ ಮಾಡ್ತಾರೆ. ಅಂದ್ರೆ ಸದ್ಯದ ಮಟ್ಟಿಗೆ, ಈಗಿನ ಮಟ್ಟಿಗೆ ಬಿಜೆಪಿ ನಾಯಕರಿಗೆ ದೊಡ್ಡ ಮಟ್ಟದ ಶಾಕ್ ಆಗಿರುವಂಥದ್ದು ರಾಜ್ಯ ಸರ್ಕಾರದ ಈ ಒಂದು ತೀರ್ಮಾನದಿಂದ. ಒಂದ್ ಕಡೆ ಮೂಡಾ ತನಿಖೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ತನಿಖೆ ಎದುರಿಸ್ತಾರಂತ ಬೆನ್ನಲ್ಲೇ ಈಗ ಈ ತೀರ್ಮಾನ ಕೈಗೊಂಡಿರುವಂಥದ್ದೇನಿದೆ, ರಾಜ್ಯ ಬಿಜೆಪಿಗರಿಗೆ ಇದು ದೊಡ್ಡ ಮಟ್ಟದ ಶಾಕ್ ಆಗಿರುವಂಥದ್ದು. ಜೊತೆಗೆ ಈಗ ಕೊಟ್ಟಿರುವಂಥ ಮಧ್ಯಂತರ ವರದಿಯಲ್ಲಿ ಬಹಿರಂಗ ಆಗಿರುವಂಥದ್ರಲ್ಲಿ 2 ಹೆಸರು ಮಾತ್ರ ನಮಗೆ ದೊರಕಿರುವಂಥದ್ದು. ಒಂದು ಯಡಿಯೂರಪ್ಪ, ಮತ್ತೊಂದು ಕಡೆ ಶ್ರೀರಾಮುಲು ಅವರು ಹೆಸರು ತನಿಖೆಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಶಿಫಾರಸು ಮಾಡಿರುವಂಥ 2 ಹೆಸರು ಇರುವಂಥದ್ದು. ಈಗ ಪೂರ್ಣ ವರದಿ ಬಹಿರಂಗ ಆಗಿಲ್ಲ. ಆ ಪೂರ್ಣ ವರದಿಯಲ್ಲಿ ಅಂದ್ರೆ ಕೊಟ್ಟಿರುವಂಥ ಮಧ್ಯಂತರ ವರದಿ ಆದರೂ ಸಂಪೂರ್ಣ ವರದಿಯಲ್ಲಿ ಯಾರ್ಯಾರ ಹೆಸರಿದೆ ಅನ್ನುವಂಥದ್ದು. ಯಾಕೆ ಅಂತಂದ್ರೆ ಆಗ ಆರೋಗ್ಯ ಸಚಿವರು ಶ್ರೀರಾಮುಲು, ನಂತರ ಆರೋಗ್ಯ ಸಚಿವರು ಸುಧಾಕರ್ ಆದ್ರು, ಅದಾದ ಬಳಿಕ ಬಸವರಾಜ ಬೊಮ್ಮಾಯಿ ಕೂಡ ಮುಖ್ಯಮಂತ್ರಿ ಆಗಿದ್ರು. ಮತ್ತೆ ಆ ವರದಿಯಲ್ಲಿ ಯಾರ್ಯಾರ ಹೆಸರಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಆದರೆ ಇದು ಇರುವಂಥ ಈ ಇಬ್ಬರ ಹೆಸರಲ್ಲಿ ಕೂಡ ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು. ಜೊತೆಗೆ ಈಗ SIT ತನಿಖೆ ತೀರ್ಮಾನ ಆಗಿರುವಂಥ ಹಿನ್ನೆಲೆಯಲ್ಲಿ ಬಹುತೇಕವಾಗಿಂದ ಸಂಜೆ SIT ತನಿಖೆ ರಚನೆ ಆಗುತ್ತೆ. SIT ತನಿಖೆ ರಚನೆ ಆದರೆ ಇವರೆಲ್ಲರೂ ಕೂಡ ನೋಟಿಸ್ ಕೊಡಲಾಗುತ್ತೆ ಅಥವಾ ಕ್ರಿಮಿನಲ್ ಮೊಕದ್ದಮೆ ಕೂಡ ದಾಖಲೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಈಗ ಇದನ್ನ ಬಿಜೆಪಿ ಹೇಗೆ ಕೌಂಟರ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಆದರೆ ಒಂದಂತೂ ಬಹಳ ಸ್ಪಷ್ಟ, ಸರ್ಕಾರದ ಈ ತೀರ್ಮಾನ, ಈ ನಿರ್ಧಾರ ದೊಡ್ಡ ಮಟ್ಟದ ಬಿಜೆಪಿಗೆ ಒಂದು ಶಾಕ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.